ವೆಲ್ಕಮ್ ಟು ಶ್ರೀವಿಕ್ ನ್ಯೂಸ್ ಭಕ್ತಿ ಯಾತ್ರಾ. ಈ ಸಂಚಿಕೆಯಲ್ಲಿ ನಾವು ಬ್ರಹ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬ್ರಹ್ಮನ ದೇವಸ್ಥಾನ ಇರುವುದೇ ಅತಿ ವಿರಳ. ಈ ದೇವಸ್ಥಾನ ನಮ್ಮ ಬೆಂಗಳೂರಿನ ಕರಿಹೋಬನಹಳ್ಳಿ ಆಂಧ್ರಹಳ್ಳಿಯ ಮುಖ್ಯ ರಸ್ತೆಯಲ್ಲಿ ಇದೆ. ಇದು ನೆಲಮಂಗಲ 8ನೇ ಮೈಲಿಯಲ್ಲಿ ಇದೆ. ಈ ದೇವಸ್ಥಾನದ ವಿಶೇಷವೇನು? ನಮ್ಮ ಸನಾತನ ಧರ್ಮದಲ್ಲಿ ಬ್ರಹ್ಮನ ದೇವಸ್ಥಾನಗಳು ಅತಿ ವಿರಳ. ಈ ದೇವಸ್ಥಾನ ಪ್ರತಿಷ್ಠಾಪನೆ ಯಾಕೆ ಆಯಿತು, ಯಾವ ರೀತಿ ಪ್ರತಿಷ್ಠಾಪನೆ ಮಾಡಿದರು, ಅವರಿಗೆ ಯಾವ ಪ್ರೇರಣೆ ನೀಡಿತು, ಇದೆಲ್ಲವನ್ನ ಈ ಸಂಚಿಕೆಯಲ್ಲಿ ತಿಳಿಯೋಣ ಬನ್ನಿ. ನಮಸ್ಕಾರ. ರಮೇಶ್ ದೀಕ್ಷಿತ್ ಅಂತ, ಧರ್ಮದರ್ಶಿಗಳು, ಈ ದೇವಸ್ಥಾನದ ಧರ್ಮದರ್ಶಿಗಳು. ಕಲಿಯುಗದಲ್ಲಿ ಶಾಪ ವಿಮೋಚನೆ ಆಯಿತು ಅಂತ ನಾವು ಬ್ರಹ್ಮನ ದೇವಸ್ಥಾನ ತಾವು ಪ್ರಾರಂಭ ಮಾಡಲು ನಮಗೆ ಯಾವ ರೀತಿ ಒಂದು ಪ್ರೇರಣೆ ಆಯಿತು? ಇದು ಕನಸಿನಲ್ಲಿ ಬಂದು ಪ್ರೇರೇಪಣೆ ಆಗಿದೆ. ಯಾಕೆಂದ್ರೆ ಬ್ರಹ್ಮನಿಗೆ ಪೂಜೆ ಇಲ್ಲ ಅನ್ನೋದು ಆಡು ಭಾಷೆಯಲ್ಲಿ ಇರೋದ್ರಿಂದ ಅದು ಭೃಗುಮುನಿ ಶಾಪ ಇದೆ ಅನ್ನೋ ರೀತಿಯಲ್ಲಿ ಜನಗಳು ಯಾರಿಗೂ ಗೊತ್ತಿರೋದಿಲ್ಲ. ಬಟ್ ಅದೇನಾಗುತ್ತೆ, ಆಡು ಭಾಷೆಯಲ್ಲಿ ಬ್ರಹ್ಮನ ಪೂಜೆ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾಗ ಸ್ವತಃ ಬ್ರಹ್ಮದೇವರ ಕನಸಿನಲ್ಲಿ ಬಂದು ಪ್ರೇರೇಪಣೆ ದೇವಸ್ಥಾನ ಕಟ್ಟೋದಕ್ಕೆ ಪ್ರೇರೇಪಿಸಿದೆ. ಅಂದ್ರೆ ತಾವು ಕೆಲವು ಕಡೆ ಬ್ರಹ್ಮನ ದೇವಸ್ಥಾನ ಇದೆ ಅಂತ ಹೇಳಿದ್ರಿ, ಎಲ್ಲೆಲ್ಲಿ ಬ್ರಹ್ಮನ ದೇವಸ್ಥಾನ ಇದೆ ಅಂತ ಹೇಳ್ತೀರಾ? ಪುಷ್ಕರಲ್ಲಿ ಮೊದಲನೇದಾಗಿ ಪುಷ್ಕರ್ನಲ್ಲಿದೆ. ಅದು ಶಂಕರಾಚಾರ್ಯರು ಪುನಃ ಪ್ರತಿಷ್ಠೆ ಮಾಡಿದ್ರಂತೆ ಅಲ್ಲಿ ಕೇಳಿದಾಗ. ಬಟ್ ಅದಕ್ಕೆ ಹಿಂದೆ ಯಾವಾಗ ಕಟ್ಟಿತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಇನ್ನೊಂದು ಜೋಧ್ಪುರ್ ಹತ್ರ ಆಶೋತ್ತರ ಅಂತ ಒಂದಿದೆ, ಬ್ರಹ್ಮಧಾಮ್ ಅಂತಾರೆ. ರಾಜ್ಪುರೋಹಿತ್ ಸಮಾಜ, ರಾಜಸ್ಥಾನದಲ್ಲಿ ರಾಜ್ಪುರೋಹಿತ್ ಸಮಾಜದವರು, ಅವ್ರಿಗೆ ದೇವರಲ್ಲಿ ಮಂದೇವರ ಅಲ್ಲಿ ಒಂದು ಕಡೆ ಇದೆ. ಅದು ಬಿಟ್ರೆ ಕರ್ನಾಟಕದಲ್ಲೇ ಆಗ್ಲಿ ಸೌತ್ ಇಂಡಿಯಾದಲ್ಲೇ ಆಗ್ಲಿ ಪ್ರತ್ಯೇಕವಾದ ದೇವಸ್ಥಾನ ಇರೋದಂದ್ರೆ ಇದು ಮಾತ್ರ. ಅದು ಅಲ್ಲದೆ ಇದು ವಿಶ್ವದಲ್ಲಿ ಅತಿ ಎತ್ತರವಾದ ವಿಗ್ರಹ, 7 ಅಡಿ ಎತ್ತರ ಇರುವಂಥದ್ದು. 7 ಅಡಿ ಇದ್ರೆ ಏನು ಅಂತದ್ದು ಹೇಗೆ ಕಾನ್ಸೆಪ್ಟ್ ಏನ್ ಬರುತ್ತೆ ಅಂದ್ರೆ, ಸಪ್ತಋಷಿ, ಸಪ್ತಲೋಕ, ಸಪ್ತಕನ್ಯರು, ಸಪ್ತಮಾತ್ರಿಕೆಯರು, ಇದನ್ನೆಲ್ಲ ಕಾನ್ಸೆಪ್ಟ್ ಇಟ್ಕೊಂಡು 7 ಅಡಿ ವಿಗ್ರಹ ಮಾಡಿಸ್ಬೇಕು ಅನ್ನೋ ಮನಸ್ಸಿನಲ್ಲಿ ಮಾಡಿಸ್ಬೇಕು. ಈಗ ಬಂದ್ರೆ ಶಿವನಿಗೆ ಬಂದು ಶಿವರಾತ್ರಿ ಪ್ರತ್ಯೇಕವಾದ ಆಚರಣೆ ಮಾಡ್ತಾರೆ, ಪ್ರತ್ಯೇಕವಾದ ದಿನ. ವಿಷ್ಣು ಬಂದ್ರೆ ಒಂದು ಏಕಾದಶಿ ಪ್ರತ್ಯೇಕವಾದ ದಿನ. ಬ್ರಹ್ಮನಿಗೆ ಯಾವ ದಿನ ಪ್ರತ್ಯೇಕವಾದ ದಿನ? ಬ್ರಹ್ಮನಿಗೆ ಕಾರ್ತಿಕ ಹುಣ್ಣಿಮೆ ದಿವಸ ಪುಷ್ಕರಲ್ಲಿ ರಾಜೋತ್ಸವದಲ್ಲಿ ಪ್ರಾಕಾರೋತ್ಸವ ನಡೆಯುತ್ತೆ. ಅಲ್ಲಿ ಒಂದು ಮೇಳ, ಪುಷ್ಕರ್ ಮೇಳ ಅಂತಲೇ ಹೆಸರುವಾಸಿ ಆಗಿರುತ್ತೆ. ಅದರಿಂದ ಒಂದು ಪುಷ್ಕರ್ ಮೇಳದಲ್ಲಿ ಆದ್ರೆ ಕಾರ್ತಿಕ ಹುಣ್ಣಿಮೆ ದಿವಸ ವಿಶೇಷವಾಗಿ ಬ್ರಹ್ಮನಿಗೆ ವಿಶೇಷ. ಅಂದ್ರೆ ಗುರು ಬ್ರಹ್ಮ ಗುರು ವಿಷ್ಣು ಅಂತ ಹೇಳ್ತೀವಿ ನಾವು, ನಾರ್ಮಲ್ ಆಗಿ ಆ ಶ್ಲೋಕಗಳಲ್ಲಿ ಹೇಳ್ಬಿಡ್ತೀವಿ. ಆದ್ರೆ ಬ್ರಹ್ಮನಿಗೆ ಪ್ರತ್ಯೇಕವಾಗಿರುವಂತಹ ಶ್ಲೋಕಗಳು ಇದೆಯಾ? ಇದೆ. ಯಾವ ರೀತಿ? ಬ್ರಹ್ಮನಿಗೆ ಎಲ್ಲಾ ದೇವರುಗಳಿಗೆ ಏನಿದೆ ಇದು ಬ್ರಹ್ಮನಿಗೂ ಇದೆ. ಚತುರಾನನಾಯ ವಿದ್ಮಹೇ ವೇದಾತ್ಮನಾದಯವಿ ತನ್ನ ಬ್ರಹ್ಮ ಪ್ರಚೋದಯ ಅಂದ್ರೆ ಅವನು ಚತುರಾನನ ಚತುರ್ಮುಖ ಬ್ರಹ್ಮ. ಅವನು 4 ಮುಖ ಬ್ರಹ್ಮನಿಗೆ ಇರೋದಂಥದ್ದು. 5 ಮುಖ ಇದ್ದದನ್ನ ಶಿವ ಅದನ್ನ ಶಿರಶ್ಛೇದ ಮಾಡ್ತಾನೆ ಮೇಲ್ಗಡೆ ಇರೋ ಇದನ್ನ. ಅದರಲ್ಲಿ ಉಳಿದಿದ್ದು 4 ಮುಖ ಇರೋದಷ್ಟೇನೆ. ಈಗಿರೋದ್ರಲ್ಲಿ ಇರೋದಷ್ಟೇನೆ. ನಿಮಗೆ ದೇವಸ್ಥಾನ ಇಲ್ಲ ಅಂತ ಏನಂತಿರಲ್ಲ, ಬಟ್ ಬೇರೆ ಕಡೆ ಇದೆ ಅಂತ ಏನಿಲ್ಲ. ದೇವಸ್ಥಾನಗಳಲ್ಲಿ ಮೂರ್ತಿ ಇರುತ್ತೆ. ಈಗ ಕುಡುಮುಡಿ ಅಂತ ತಮಿಳುನಾಡಲ್ಲಿ ಒಂದು ಕಡೆ ಇದೆ. ಅಲ್ಲಿ ಏನಾಗಿದೆ, ಅಲ್ಲಿ ಎಲ್ಲಾ ಕಡೆ ನೀವು ಇವನ್ ವೆಬ್ಸೈಟ್ ಅಲ್ಲೇ ನೋಡಿದ್ರು ಕುಡುಮುಡಿನಲ್ಲಿ ಬ್ರಹ್ಮ ಟೆಂಪಲ್, ಬ್ರಹ್ಮಪುರೇಶ್ವರ ಅಂತ ಅಂತಿದೆ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿರೋದು ಏನಂದ್ರೆ 3 ಮುಖದ ಬ್ರಹ್ಮ ವಿಗ್ರಹ, ಬನ್ನಿಯವರನ್ನ 4ನೇ ಮುಖ ಅಂತ ಇದೆ. ಅದನ್ನ ಟ್ರೀಟ್ ಮಾಡಿ ಬ್ರಹ್ಮ ಅಂತ ಟ್ರೀಟ್ ಮಾಡಿ ಅನ್ನೋದೇ ಬೇರೆ, ವಾಸ್ತವಿಕತೆ ಬೇರೆ. ಇನ್ನೊಂದು ಕುಂಭಕೋಣದಲ್ಲೂ ಇದೆ. ಅಂದ್ರೆ ಬೇರೆ ಈಶ್ವರನ ದೇವಸ್ಥಾನಗಳಲ್ಲಿ ಇದೆ, ಬ್ರಹ್ಮಪುರೇಶ್ವರ ಅಂತಾರೆ. ಅಂದ್ರೆ ಬ್ರಹ್ಮ ಈಶ್ವರನ ಪ್ರತಿಷ್ಠಾಪನೆ ಮಾಡಿದ್ದಕ್ಕೋಸ್ಕರ ಬ್ರಹ್ಮನ ಸ್ಟ್ಯಾಚು ಒಂದು ದೇವಸ್ಥಾನದ ಒಳಗಡೆ ಪ್ರಾಕಾರದಲ್ಲಿ ಒಂದು ವಿಗ್ರಹ ಇಟ್ಕೊಂಡಿರ್ತಾರೆ. ಬ್ರಹ್ಮ ಹತ್ಯೆ ಅಂತ ಹೇಳ್ತೀರಾ? ಹಾಗಾದ್ರೆ ಬ್ರಹ್ಮ ಹತ್ಯೆಗೆ ದೋಷವನ್ನು ಹೋಗ್ಬೇಕಂದ್ರೆ ಹೋಮ ಶಾಂತಿಗಳನ್ನು ಮಾಡಿಸ್ತಾರೆ. ಇದನ್ನ ನಾವು ಬ್ರಹ್ಮ ದೇವಸ್ಥಾನಕ್ಕೆ ಬಂದ್ರೆ ಪ್ರತ್ಯೇಕವಾಗಿ ಮಾಡ್ತೀರಾ? ಅದು ಯಾವ ರೀತಿ ಇರುತ್ತೆ? ಅಲ್ಲ, ಬ್ರಹ್ಮ ಹೋಮ ಅಂದ್ರೆ ಏನಾಗುತ್ತೆ, ಬ್ರಹ್ಮ ಹತ್ಯಾ ದೋಷ ಅಂದ್ರೆ ಹೇಗೆ ಬ್ರಾಹ್ಮಣರನ್ನ ಸಾಯಿಸಿದ್ರೆ ಆಗಲಿ, ಅಥವಾ ಕಾಮದೇವ ಅಂದ್ರೆ ಹಸುನ, ನಿಮ್ಗೆ 2 ಬ್ರಹ್ಮ ಹತ್ಯೆ ದೋಷ ಬರೋದು 2ರಲ್ಲೇ. ಅದು ಬ್ರಾಹ್ಮಣರನ್ನ ಮಾಡ್ಬೇಕು, ಹತ್ಯೆ ಮಾಡಿರ್ಬೇಕು, ಇಲ್ಲ ಹಸುನ ಗೊತ್ತಿಲ್ದಲೇನೆ ಮಾಡಿದ್ರೆ. ಗೊತ್ತಿರುತ್ತೋ ಕೆಲವು ಟೈಮ್ನಲ್ಲಿ ಗೊತ್ತಿಲ್ಲ, ಆಕ್ಸಿಡೆಂಟ್ ಆಗ್ಬೋದು, ಅದ್ರಲ್ಲಿ ಏನು ಗೊತ್ತಿರೋದಿಲ್ಲ. ಆದ ಪ್ರಮಾದನ ಸರಿಪಡಿಸ್ಬೇಕು ಅಂದ್ರೆ ಬ್ರಹ್ಮಹತ್ಯೆ ದೋಷ ಅದನ್ನ ಮಾಡಬಹುದು. ಅಂದ್ರೆ ಈ ಹೇಳ್ತಾರೆ ಬ್ರಹ್ಮಜ್ಞಾನ ಪಡೆದಂತ ಎಲ್ಲಾ ವ್ಯಕ್ತಿಗಳು ಒಂದು ಬ್ರಹ್ಮನ ಸ್ವರೂಪ ಅಂತ ಹೇಳಕ್ ಇಷ್ಟಪಡ್ತಾರೆ. ಖಂಡಿತ. ಯಾಕೆಂದ್ರೆ ಈಗ ಯಾವುದೇ ಆಗಲಿ ಸೃಷ್ಟಿಕರ್ತ, ಈಗ
ನಮ್ಮ ಪ್ರಪಂಚದಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ 3 ದೇವತೆಗಳು ಪ್ರತ್ಯೇಕವಾಗಿರುವಂತಹ ವಿಶೇಷತೆ: ಬ್ರಹ್ಮ, ವಿಷ್ಣು, ಮಹೇಶ್ವರ. ಬ್ರಹ್ಮನ ಕೆಲಸ ಏನು? ಸೃಷ್ಟಿಕರ್ತ. ಸೃಷ್ಟಿ ಮಾಡದ ಮೇಲೆ ವಿಷ್ಣು ಪಾಲನೆ ಮಾಡ್ತಾನೆ, ಶಿವ ಲಯ ಮಾಡ್ತಾನೆ. ಇವನು ಸೃಷ್ಟಿನೇ ಮಾಡಲಿಲ್ಲ ಅಂದ್ರೆ ನಿಮ್ಗೆ ಪಾಲನೆ ಯಾರು ಮಾಡ್ಬೇಕಾಗಿತ್ತು? ಇದು ಮಾಡ್ಬೇಕಾಗಿತ್ತು. ಇದರಿಂದ ನೀವು ದೇವಸ್ಥಾನ ಮಾಡಿದ್ರಿ, ಬ್ರಹ್ಮನ ದೇವಸ್ಥಾನ, ಇದಕ್ಕೆ ಮಾಡಬೇಕಾದ್ರೆ ಒಂದು ಪ್ರತ್ಯೇಕವಾದ ಮೂರ್ತಿ ಮಾಡಿಸಿದ್ರ ಅಥವಾ ಯಾವ ರೀತಿ ಪ್ರಿಪರೇಷನ್ ಇತ್ತು ಅಂತ ಸ್ವಲ್ಪ ಹೇಳ್ತಾ? ವೇದ ಪುಸ್ತಕಗಳಿದೆ, ವಾಸ್ತು ಪುಸ್ತಕದಲ್ಲಿದೆ. ಬ್ರಹ್ಮ ಹೇಳಿದ್ರೆ 4 ಮುಖ ಇರುವಂಥದ್ದು, ಕಮಲದ ಮೇಲೆ ಕೂತಿರುವಂಥದ್ದು. ಅದನ್ನ ತಗೊಂಡು ಏನೇನ್ ಬೇಕೋ ಅದ್ರ ದಾಖಲೆಗಳನ್ನೆಲ್ಲ ಒದಗಿಸ್ಕೊಟ್ಟು ಅದನ್ನ ಅವ್ರಿಗೆ ಇದು ಮಾಡಿ ಕೆತ್ಸೋದಕ್ಕೆ ಇದು ಮಾಡ್ಕೊಂಡು ಏರ್ಪಾಡು ಮಾಡಿ. ಅಂದ್ರೆ ಇದು ಯಾವ ಶಿಲೆಯಿಂದ ತಾವು ಮಾಡಿಸಿದ್ರ? ಇದು ಹೆಗಡದೇವನ ಕೋಟೆಯಲ್ಲಿ ಕೃಷ್ಣ ಶಿಲೆ ಅಂತ ಸಿಗುತ್ತೆ. ಸಾಮಾನ್ಯವಾಗಿ ಹೆಗಡದೇವನ ಕೋಟೆ ಸರೌಂಡಿಂಗ್ನಲ್ಲೇ ಸಿಗೋದು. ಆ ಕೃಷ್ಣ ಶಿಲೆನೆ, ಈ ಶಿಲೆನೆ ನೋಡ್ಬೇಕಾದ್ರೆ ಅಯೋಧ್ಯೆನಲ್ಲಿ ಏನು ಕೆತ್ತಿದಾರಲ್ಲ ಈಗ ಯೋಗರಾಜ್ ಅವರು, ಅದೇ ಶಿಲೆನಲ್ಲಿ ಅಲ್ಲಿಂದ ತಂದು ಶಿವಾರ್ಪಟ್ಟದಲ್ಲಿಟ್ಟು ಶಿವಾರ್ಪಟ್ಟದಿಂದ ಕೆತ್ಸ್ಕೊಂಡು. ಅಂದ್ರೆ ನೀವು ಶಂಕುಸ್ಥಾಪನೆ ಮಾಡಿದಾಗಿಂದ ಇಲ್ಲಿರುವಂತ ಬಂದಂತ ಭಕ್ತಾದಿಗಳಿಗೆ ಯಾವ ರೀತಿಯಾದ ಪಾಸಿಟಿವ್ ವೈಬ್ರೇಷನ್ ಸಿಗ್ತಾ ಇದೆ ಅಂತ ಕಲ್ಪನೆ ಗೊತ್ತಿಲ್ಲ. ಇಲ್ಲ, ಸಾಮಾನ್ಯವಾಗಿ ಎಲ್ಲಾ ಜನಗಳು ಇದು ವಿಶೇಷವಾದ ದೇವಸ್ಥಾನ ಇರೋದ್ರಿಂದ ಇಲ್ಲಿಂದ, ಯಾಕಂದ್ರೆ ನಾವೆಲ್ಲರೂ ಪ್ರಪಂಚದಲ್ಲಿ ಏನಾಗುತ್ತೆ, ನಮ್ಮ ಜೀವನದಲ್ಲಿ ಎಲ್ಲಾ ದೇವರುಗಳನ್ನು ನೋಡಿದೀವಿ, ಆದ್ರೆ ಬ್ರಹ್ಮನೊಬ್ಬರು ನೋಡಿಲ್ಲ ಅನ್ನೋ ಒಂದು ಇದಿರುತ್ತೆ. ಅದಕ್ಕೋಸ್ಕರ ಬಂದಿದ್ದಾರೆ. ಸುಮಾರು ಜನಕ್ಕೆ ಒಳ್ಳೇದಾಗಿದೆ, ಎಲ್ಲರಿಗೂ ಒಳ್ಳೇದಾಗಿದೆ. ಅದು ಒಳ್ಳೇದಾಗಿದೆ ಅಂತ ಆ ಭಕ್ತಾದಿಗಳು ಅಭಿಪ್ರಾಯ ಪಟ್ಟಿದ್ದಾರೆ. ಖಂಡಿತ ಅಭಿಪ್ರಾಯ ಪಟ್ಟಿದ್ದಾರೆ. ಸರ್, ಇನ್ನೊಂದು ಬ್ರಹ್ಮನ ದೇವಸ್ಥಾನಕ್ಕೆ ಬಂದಿದೀವಿ, ಇಲ್ಲ ಮೂಲ ಬಂದ ತಕ್ಷಣ ಆಧ್ಯಾತ್ಮಿಕ ಚಿಂತನೆ ಯಾವ ರೀತಿ ನಡೆಯಬಹುದು? ಯಾಕಂದ್ರೆ ಒಂದು ಸೆಕ್ಟರ್ ಆಫ್ ಪೀಪಲ್ ಯೋಚನೆ ಮಾಡ್ತಾರೆ, ಬ್ರಹ್ಮಂಗೆ ಶಾಪ ಬಂದಿದೆ, ಸೊ ಹಾಗಾಗಿ ಇದು ಬರ್ಬೇಕಾ ಬರಬಾರ್ದ ಅಂತ ದ್ವಂದ್ವ ಮನಸ್ಥಿತಿ ಇರುತ್ತೆ. ಬಂದಿರೋರಿಗೆ ಆದಾಗ ಅವ್ರ ಪ್ರತಿಕ್ರಿಯೆ ಯಾವ ರೀತಿ ಬಂದಿದೆ ಸ್ವಲ್ಪ ಹೇಳ್ತಾರೆ. ಏನಾಗುತ್ತೆ, ಯಾರಿಗೆ ಭಯ ಅನ್ನೋದು ಇಲ್ವಲ್ಲ. ನೀವು ಏನೇ ಶ್ಲೋಕ ಯಾರೇ ಶುರು ಮಾಡಿದ್ರು ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ ಅಂತ ಅಷ್ಟೇ ಹೊರತು ಗುರು ಮಹೇಶ್ವರ, ಗುರು ವಿಷ್ಣು, ಗುರು ಬ್ರಹ್ಮ ಅಂತ ಹೇಳೋದಿಲ್ಲ. ಅಂದ್ರೆ ಗುರುನೇ ಮೊದಲನೇ ಗುರುನೇ ಬ್ರಹ್ಮ. ಬ್ರಹ್ಮನ ನಮಸ್ಕಾರ ಮಾಡೋದೇ ಆಗ್ಲಿ, ಅದು ಬಂದು ಇದು ಅವನ್ನ ಸೇವೆ ಮಾಡೋದೇ ಆಗ್ಲಿ, ಅದು ಮಾಡಿದ್ರೆ ಖಂಡಿತ ಯಾರಿಗೂ ಏನು ಕೆಟ್ಟದಾಗೋದಿಲ್ಲ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಅಂದ್ರೆ ನೀವು ಹೇಳೋ ಪ್ರಕಾರ ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋಗಿಲ್ಲ ಅಂದ್ರೆ ನಮ್ಗೆ ಗೊತ್ತಿಲ್ಲದೇನೆ ಗುರು ಯಾವುದೋ ಒಂದು ಮುಖಾಂತರ, ಜ್ಞಾನದ ಮುಖಾಂತರ, ಒಂದು ಅಸ್ತಿತ್ವ ಇದರ ಮುಖಾಂತರ ನಾವು ಬ್ರಹ್ಮ ಪೂಜೆ ಮಾಡ್ಕೊಂಡೇ ಬಂದಿದ್ದೀವಿ. ವಿಗ್ರಹ ರೂಪದಲ್ಲಿ ಬಂದು ಮಾಡೋದಕ್ಕೆ ಏನಕ್ಕೆ ತೊಳಲಾಟ ಪಡ್ತೀರಾ ಅಂತ ತಾವು ಹೇಳ್ತಾ ಇದ್ದೀವಿ. ಹೌದು, ಖಂಡಿತ. ಇನ್ನೂ ಒಂದು, ಈಗ ಯಾವುದೇ ಹೋಮ ಮಾಡ್ಬೇಕಾದ್ರೆ ನೀವು ದಕ್ಷಿಣ ಭಾಗದಲ್ಲಿ ಒಬ್ರು ಬ್ರಾಹ್ಮಣರು ಕೂತ್ಕೋತಾರೆ. ಅವ್ರು ಯಾವ ಮಂತ್ರನೂ ಹೇಳಲ್ಲ, ಏನೂ ಮಾಡಲ್ಲ, ಹವಿಸ್ಸನ್ನು ಕೊಡೋದಿಲ್ಲ, ಏನಿಲ್ಲ. ಪುನಃ ಅಂದ್ರೆ ಏನು, ಕೊನೆಯಲ್ಲಿ ಮಹಾಮಂಗಳಾರತಿ ಆದಾಗ್ಲೇ ಆಗ್ಲಿ, ಪೂರ್ಣಾವತಿ ಟೈಮ್ನಲ್ಲಿ ಅವ್ರು ಎದ್ದೇಳೋಂಗಿಲ್ಲ. ಯಾಕೆ ಅಂದ್ರೆ ಈಸ್ ದ ಬ್ರಹ್ಮ. ಅಕಸ್ಮಾತ್ ಕೂರ್ಸಕ್ಕಾಗ್ಲಿಲ್ಲ ಅಂದ್ರು ದಕ್ಷಿಣ ಭಾಗದಲ್ಲಿ ಒಂದು ತೆಂಗಿನಕಾಯಿ ಇಟ್ಟು ಅದನ್ನ ಬ್ರಹ್ಮನ ಆಹ್ವಾನ ಮಾಡಿರ್ತಾರೆ. ಬ್ರಹ್ಮ ಇಲ್ಲದೆ ಯಾವ ಹೋಮನೂ ನಡೆಯೋದಿಲ್ಲ, ಹೋಗಕ್ಕಾಗತ್ತೆ. ತಾವು ಚತುರ್ಮುಖ ಬ್ರಹ್ಮ ಅಂತ ಹೇಳಿದ್ರ, ಒಂದೊಂದೇ 3 ಮುಖ ಮಾತ್ರ ಕಾಣಿಸುತ್ತೆ, 4ನೇ ಮುಖ ಹೇಗೆ? ಕನ್ನಡಿನ ಹಿಂದ್ಗಡೆ ನಾವು ದೊಡ್ಡದೊಂದು ಕನ್ನಡಿ ಇಟ್ಟು ಆ ಕನ್ನಡಿನಲ್ಲಿ ಮುಖ ತೋರಿಸ್ತೀವಿ. ಸೈಡಲ್ಲಿ ಬಂದು ನೋಡ್ಬೋದು, ಕನ್ನಡಿನಲ್ಲಿ 4ನೇ ಮುಖ ಕಾಣಿಸುತ್ತೆ. ಕೊನೆಯದಾಗಿ ಬರುವಂತ ಭಕ್ತಾದಿಗಳಿಗೆ ಆಧ್ಯಾತ್ಮಿಕ ಚಿಂತನೆ ಬಗ್ಗೆ, ಈ ಬ್ರಹ್ಮ ದೇವಸ್ಥಾನದ ಬಗ್ಗೆ ಏನ್ ಹೇಳ್ತೀವಿ? ಪ್ರತಿಯೊಬ್ಬರು ನಮ್ಮ ಸನಾತನ ಧರ್ಮದ ಏನು ಹಿಂದೂಗಳು, ಸನಾತನ ಧರ್ಮದಲ್ಲಿ ಹೇಗೆ ನಮ್ಮ ಪಾಲಿಸಬೇಕು, ಹೇಗೆ ನಾವು ದೇವರ ಪೂಜೆ ಮಾಡಬೇಕು, ದೇವ್ರನ್ನ ಹೇಗೆ ನಾವು ಒಲಿಸ್ಕೊಳ್ಬೇಕು, ದೇವ್ರನ್ನ ಹೇಗೆ ನಾವು ಅತ್ಯಂತ ಆತ್ಮೀಯತೆಯಿಂದ ನೋಡಿ ಅದನ್ನ ಆಶೀರ್ವಾದ ತಗೋಬೇಕು ಅಂತ ಜನಗಳಿರ್ತಾರಲ್ಲ, ಅವರೆಲ್ಲರೂ ಖಂಡಿತ ದರ್ಶನ ಮಾಡಿ ಪುಣ್ಯ ಕಟ್ತಾರೆ. ಸೊ ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂವರು ಒಂದೇ. ಹೌದು, ತ್ರಿಮೂರ್ತಿಗಳು ಅವ್ರಿಗೆ ಏನಾಗಿದೆ, ತ್ರಿಮೂರ್ತಿಗಳಿಗೆ ಏನಾಗಿದೆ, ಒಂದೊಂದೊಂದೊಂದು ಕೆಲಸ ಅಲಾಟ್ ಮಾಡಿದ್ದಾರೆ. ಬ್ರಹ್ಮನಿಗೆ ಸೃಷ್ಟಿ ಮಾಡಪ್ಪ, ನೆಕ್ಸ್ಟ್ ವಿಷ್ಣುವಿಗೆ ಪಾಲನೆ ಮಾಡಬೇಕು, ಶಿವ ಲಯ ಮಾಡಬೇಕು. ಜಾಬ್ ಅಂತಲ್ಲ, ಅವ್ರ ಕೆಲಸ, ಕರ್ತವ್ಯ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.